ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೌಮ್ಯ ರನ್ನಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೆನ್ನೆ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಸ್ವಲ್ಪ ವಾಯ್ಸು ಸುದ ಚೆನ್ನಾಗಿ ಕೇಳಿಸ್ತಾ ಇರಲಿಲ್ಲ, ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ಈ ಥರ ಆಗೋದಿಲ್ಲ. ಇವತ್ತು ವಿಡಿಯೋ ಬಂದು ನಮ್ಮ ಜಾತ್ರೆಯ ಕೊನೆಯ ದಿನ, ಅಂದರೆ ನಮ್ಮ ಹಳ್ಳಿ ಕಡೆ ಹೇಳೋದಂದರೆ ಇವತ್ತು ನಮ್ಮ ಜಾತ್ರೆಯ ಕೂಳೆ ಜಾತ್ರೆ ಅಂತ ಹೇಳ್ಬೋದು. ಹೌದು, ಮಹಾಶಿವರಾತ್ರಿ ಬಂದ ನಂತರ ನಮಗೆ ಮೊದಲನೇ ಹಬ್ಬ ಶಿವರಾತ್ರಿ, ವರ್ಷದ ಮೊದಲನೇ ಹಬ್ಬ ಶಿವರಾತ್ರಿ ನಮ್ಮ ಊರಿನಲ್ಲಿ. ಬೇಗ ಬೇಗ ಜಾತ್ರೆ ಬಂದು ಬೇಗ ಬೇಗ ತೀರೋಯ್ತು. ಇವತ್ತು ಬಂದು ಏನು ವಿಶೇಷತೆ ಅಂದರೆ ಇವತ್ತು ಪಾರ್ವಟೋತ್ಸವ. ಪಾರ್ವಟೋತ್ಸವ ಅಂತ ಏನು ಅಂದರೆ ನಮ್ಮ ಊರಿನಲ್ಲಿ ಮಂಟಪದಲ್ಲಿ ಬೆಳ್ಳಿ ಬಸವವನ್ನು ತೊಟ್ಲಲ್ಲಿ ತೂಗುವಂಥ ಪದ್ಧತಿ. ಅಂದರೆ ಅದನ್ನು ಉತ್ಸವ ಮೂರ್ತಿ ಎದುರುಗಡೆ, ಅಂದರೆ ಓಂಕಾರೇಶ್ವರ ಸ್ವಾಮಿ ಉತ್ಸವ ಮೂರ್ತಿ ಎದುರುಗಡೆ ಅದನ್ನು ತೂಗುವಂಥದ್ದು ನೋಡ್ತಾ ಇದ್ದೀರಲ್ವ, ಅದು ಬೆಳ್ಳಿ ಬಸವ. ಅದು ವರ್ಷಕ್ಕೊಂದೇ ಸಲ ತೆಗೆದು, ಅದು ಶಿವರಾತ್ರಿ ದಿವಸ ಇದನ್ನು ಪಾರ್ವಟೋತ್ಸವ ಅಂತ ಕರಿತೀವಿ. ಹಾಗೆ ಇದಕ್ಕೆ ಹರಕೆ ಮಾಡ್ಕೊಂಡಿರೋರು ಇರ್ತಾರೆ. ಒಳ್ಳೆಯದೊಂದಾದರೆ ಮಕ್ಳ ಕೈಲಿ ನಾವು ತೊಟ್ಲನ್ನು ತೂಗಿಸ್ತೀವಿ ಅಂತಲೂ ಮಾಡ್ಕೊಂಡಿರ್ತಾರೆ. ಆದ ನಂತರ ಇದಾದಮೇಲೆ ನಮ್ಮೂರಲ್ಲಿ ಮೊಲ ಬಿಡೋ ಪದ್ಧತಿ ಇದೆ. ಅದು ಏನು ಅಂದರೆ ಇವತ್ತು ಬೆಳಗಿನ ಜಾವ ಬೆಳಿಗ್ಗೆನೇ ಸಾರಿಕೆ ಕೊಟ್ಟು ಮೊಲ ಹಿಡಿಯೋದಕ್ಕೆ ಜನಗಳು ಹೋಗ್ತಾರೆ. ಅದನ್ನು ಹಿಡ್ಕೊಬಂದ ನಂತರ 3-3:30ಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೇ ಮೊಲ ಇವತ್ತು ಬಿಡ್ತಾ ಇರೋದು. ಇದಕ್ಕೆ ಚಿನ್ನದ ಕೊಂಡನ್ನು ಚುಚ್ಚಿ ಸ್ವಾಮಿ ಉತ್ಸವ ಮೂರ್ತಿಯ ಪಾದದ ಕೆಳಗಡೆ ಅದನ್ನು ಬಿಡ್ತಾರೆ. ಅದು ಈ ಕಡೆ ಹೋಗಬೇಕು ಅನ್ನೋದು, ಅಂದರೆ ಅದು ಪ್ರತಿ ವರ್ಷವೂ ಯಾವಾಗಲೂ ನಮ್ಮ ಓಂಕಾರೇಶ್ವರ ಬೆಟ್ಟದ ನ್ಯಾರವಾಗೆ ಹೋಗ್ತಿದ್ದು. ಈ ವರ್ಷ ಯಾವ ಕಡೆ ಹೋಗುತ್ತೆ ಅನ್ನೋದೊಂದು ಕುತೂಹಲದಿಂದ ಎಲ್ಲ ಕಾಯ್ತಾ ಇದ್ವಿ. ಹಾಗೆ ಅದಕ್ಕೆ ಪೂಜೆ ಸಲ್ಲಿಸ್ತಾಯಿದ್ರು ಮತ್ತು ಅದಕ್ಕೆ ಚಿನ್ನದ ಕೊಂಡನ್ನು ಚುಚ್ತಾಯಿದ್ರು. ಇದು ಈಗಲಿಂದ ಪದ್ಧತಿ ಅಲ್ಲ, ಆಗಲಿಂದ ನಮ್ಮ ಹಿರಿಕರು ಇದ್ದಾಗಲಿಂದನೂ ಈ ಪದ್ಧತಿ ನಡೀತಾನೆ ಇದೆ. ಹಾಗೆ ಇದಕ್ಕೆ ದೇವ್ರ ಹೊಲ ಅಂತಲೇ ಇದೆ. ಆ ದೇವ್ರ ಹೊಲಕ್ಕೆ ಚಪ್ರವನ್ನು ಹಾಕಿ ಉತ್ಸವ ಮೂರ್ತಿಯನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅದಕ್ಕೆ ಪೂಜೆ ಸಲ್ಲಿಸಿ ಆನಂತರ ಅದನ್ನು ಬಿಡ್ತಾರೆ. ಪೂಜೆಯನ್ನು ಚೆನ್ನಾಗಿ ನೆರವೇರಿಸಿದ ಮೇಲೆ ಅದನ್ನು ಮೊಲನ ಬಿಡ್ತಾರೆ. ಜನ ಅಂದರೆ ಆ ಮೊಲ ಆ ಕಡೆ ಈ ಕಡೆ ಹೋಗಬಾರ್ದು, ಯಾವ ಸಂದಿಲೂ ನುಗ್ಗಬಾರ್ದು, ಅಂದರೆ ಗಾಬರಿ ಬಿದ್ದುಬಿಡುತ್ತೆ ಅನ್ನೋ ಉದ್ದೇಶಕ್ಕೆ ಜನಗಳನ್ನ ಆ ಕಡೆ ಈ ಕಡೆ ಕೂರಿಸಿ ಅದನ್ನು ಆ ಮಧ್ಯದಲ್ಲೇ ಹೋಗಬೇಕು ಅಂತ ನೋಡಿ ಬಿಡ್ತಿದ್ದಾರೆ. ಅದು ಹಾಗೆ ಹೋಯ್ತು ಕರೆಕ್ಟಾಗಿ. ನಮ್ಮ ದೇವರ ಕೆಳಗಡೆ ಪಾದದ ಕೆಳಗಡೆನೇ ಹೋಗ್ತು ಮತ್ತು ದೇವಸ್ಥಾನ ಇದ್ರ ಬದಿಗೇ ಅದು ಹೋಯಿತು. ಹಾಗೆ ಅಲ್ಲಿಂದ ಉತ್ಸವ ಮೂರ್ತಿಯನ್ನು ಮತ್ತೆ ದೇವಸ್ಥಾನಕ್ಕೆ ಹಿಂತಿರುಗಿಸಿ ಮತ್ತು ಸಂಜೆ ಅದನ್ನು ತೆಪ್ಪೋತ್ಸವಕ್ಕೆ ತಗೊಂಡೋಗಿ ಹೊಳೆಯಲ್ಲಿ, ಶ್ರೀ ಲಕ್ಷ್ಮಣ ತೀರ್ಥ ಹೊಳೆಯಲ್ಲಿ ತೆಪ್ಪೋತ್ಸವನ ಮಾಡಿ ಊರಲ್ಲಿ ನಮ್ಮ ರಾಮನಹಳ್ಳಿ ಗ್ರಾಮದಲ್ಲಿ ಮೆರವಣಿಗೆಯನ್ನು ಸಲ್ಲಿಸಿ ಆನಂತರ ಅದರ ಸ್ಥಾನಕ್ಕೆ, ಅಂದರೆ ಬಸವೇಶ್ವರನ ದೇವಸ್ಥಾನಕ್ಕೆ ಇಡ್ತಾರೆ. ನೋಡ್ತಾ ಇದ್ದೀರಲ್ವ, ಇದು ನಮ್ಮ ಬೀದಿಗೆ ಬಂದಾಗ ಅಲ್ಲೇ ಸುಮಾರು ಒಂದು 12-12:30 ಆಗಿತ್ತು ಪೂಜೆಗೆ. ಇಡೀ ಊರನ್ನು ಸಾರ್ಕೆ, ಅಂದರೆ ಇಡೀ ಊರಲ್ಲಿ ಪೂಜೆ ಸಲ್ಲಿಸ್ಕೊಂಡು ನಮ್ಮ ಬೆಟ್ಟದ ಹತ್ರ, ಅಂದರೆ ನಮ್ಮ ಮನೆ ಇರೋದು ದೇವಸ್ಥಾನದ ಹತ್ರನೇ, ಅಲ್ಲಿಗೆ ಬರೋದಕ್ಕೆ 12-12:30 ಆಗಿತ್ತು. ನಮ್ಮದು ಬೀದಿ ಕೊನೆ ಬೀದಿ. ಈ ಬೀದಿ ಪೂಜೆ ಮುಗಿಸ್ಕೊಂಡು ತಗೊಂಡೋಗಿ ಇಡ್ತಾರೆ. ಅಂದರೆ ಇದು ವರ್ಷಕ್ಕೆ 2 ಬಾರಿ ಬರುತ್ತೆ, ಅಂದರೆ ಆಯುಧ ಪೂಜೆಯಲ್ಲಿ ಮತ್ತು ಶಿವರಾತ್ರಿ ದಿನ ವರ್ಷಕ್ಕೆ 2 ಬಾರಿ ನಮ್ಮ ದೇವರು ನಮ್ಮ ಏರಿಯಾಕ್ಕೆ ಬರುತ್ತೆ. ಆನಂತರ ಈ ನಮ್ಮ ಜಾತ್ರೆ ಮಹೋತ್ಸವ ಇಲ್ಲಿಗೆ ಕೊನೆಯಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಜಾತ್ರೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ಸಲ ಬರುವಾಗ ನಮ್ಮ ಜಾತ್ರೆಗೆ ಎಲ್ಲರೂ ತಪ್ಪದೆ ಬನ್ನಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.